ಹಾಯ್ ಎವ್ರಿವನ್, ಮಲ್ಲಿಕಾರ್ಜುನ್ ಕೆಲೆದರ್ ಅಂತಂದ ಹೇಳಿ ಇನ್ನೊಂದು ಚಾನಲ್ ಐತೆ. ಅದ್ರ ಲಿಂಕ್ ಅನ್ನ ನಾನು ಕಮೆಂಟ್ ಅಲ್ಲಿ ಕೊಟ್ಟಿರ್ತೀನಿ. ಪ್ರತಿಯೊಬ್ರು ಸಬ್ಸ್ಕ್ರೈಬ್ ಆಗ್ರಿ. ನನ್ನಿಂದ ಒಳ್ಳೇದಾಗ್ತಿದೆ ಅಂತಂದ ಹೇಳಿದ್ರೆ ಅದರಲ್ಲೂ ತುಂಬಾ ಚೆನ್ನಾಗಿರೋ ವಿಡಿಯೋಸ್ ಗಳಿದಾವ. ಅದರಿಂದ ನಿಮ್ಗೆ ಇನ್ನೂ ನಾಲೆಜ್ ಸಿಗುತ್ತೆ ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮ್ಸ್ ಗಳ ಬಗ್ಗೆ. ಆಮೇಲೆ ಇದ್ರಲ್ಲಿ ನೋಡ್ರಿ ತುಂಬಾ ವಿಡಿಯೋಸ್ ಗಳು ಅಪ್ಲೋಡ್ ಆಗ್ತಿದಾವೆ. ಎಲಿಮಿನೇಷನ್ ರಿಲೇಟೆಡ್, ಸೈನ್ಸ್ ರಿಲೇಟೆಡ್, NCERT ಎಲ್ಲಾ ವಿಡಿಯೋಸ್ ಗಳನ್ನ ನೋಡ್ರಿ. ಎಲಿಮಿನೇಷನ್ ಮೆಥಡ್ ಬಾಳ ಅಂದ್ರೆ ಬಾಳ ಯೂಸ್ ಆಗತ್ತ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಾ ಹೇಳಿದ್ದೆಲ್ಲ ನೋಟ್ಸ್ ಮಾಡ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ನೆನ್ಪಿಟ್ಕೊಳ್ರಿ ಒಂದೊಂದ ಪಾಯಿಂಟ್ ಅನ್ನ. ಎಲಿಮಿನೇಷನ್ ಬಾಳ ಯೂಸ್ ಆಗತ್ತೆ. ಹೆಂಗ ಅನ್ನೋದ್ ನಾ ಹೇಳ್ಕೊಡ್ತೀನಿ. ಫಸ್ಟ್ ಒಂದ್ ನೋಡ್ರಿ, ಈಗ ಹಣಕಾಸು ಮಸೂದೆ ಅಂತಂದ್ ಹೇಳಿ ಬಂತು. ಹಣಕಾಸು ಮಸೂದೆ ಅಂತ ಹೇಳಿದ ತಕ್ಷಣ ನೀವ್ ಏನಂತ ನೆನ್ಪಿಟ್ಕೋಬೇಕಂತ ಹೇಳಿ ಅಂದ್ರೆ, ಸರ್ ಹಣಕಾಸು ಮಸೂದೆ ಓನ್ಲಿ ಲೋಕಸಭೆಯಲ್ರಿ, ಸ್ಟೇಟ್ ಅಂತ ಬಂದ್ರೆ ವಿಧಾನಸಭೆಯಲ್ಲಿ ಮಾತ್ರ ಮಂಡನೆ ಆಗತ್ರಿ. ಪಾಯಿಂಟ್ ಕ್ಲಿಯರ್? ಸೊ ಹಂಗಾದ್ರೆ ಇಲ್ಲಿ ಈಗ ನೋಡ್ರಿ ಕ್ವಶನ್ ನೋಡ್ರಿ, ಯಾರು ಮಸೂದೆಯನ್ನ ಹಣಕಾಸು ಮಸೂದೆ ಎಂದು ಪ್ರಮಾಣೀಕರಿಸಿ ಇನ್ನೊಂದು ಸದನ ಅಥವಾ ರಾಷ್ಟ್ರಪತಿ ಅನುಮೋದನೆಗೆ ಕಳಿಸ್ತಾರ ಅಂತಂದೇಳಿ. ಇಲ್ಲಿ ನೋಡ್ರಿ, ಲೋಕಸಭೆ ಒಳಗಡೆ ಏನ್ ಮಾಡ್ತಾರ, ಅದನ್ನ ಮಂಡನೆ ಮಾಡಿ ರಾಜ್ಯಸಭೆಗೆ ಕಳಿಸ್ತಾರ, ರಾಜ್ಯಸಭೆ ಸಭೆಯಿಂದ ರಾಷ್ಟ್ರಪತಿ ಕಳಿಸ್ತಾರ. ಇಲ್ಲೂ ಸೇಮ್ ಹಂಗ ವಿಧಾನಸಭೆಯಿಂದ ವಿಧಾನ ಪರಿಷತ್ ಕಳಿಸ್ತಾರ, ಆಮೇಲೆ ಗವರ್ನರ್ ಕಳಿಸ್ತಾರ. ಈ ತರ ಪ್ರೊಸೆಸ್ ಇರುತ್ತೆ. ಈಗ ಹಣಕಾಸು ಮಸೂದೆಯನ್ನ ಯಾರಂತಂದ ಹೇಳಿ ಎಲ್ಲಿಂದ ಸ್ಟಾರ್ಟ್ ಆಗತ್ತೆ? ಲೋಕಸಭೆಯಲ್ಲಿ ಸ್ಟಾರ್ಟ್ ಆಗತ್ತಲ್ಲ. ಲೋಕಸಭೆಯವರು ಅದನ್ನ ಡಿಸೈಡ್ ಮಾಡ್ಬೇಕು. ಇಲ್ಲಿ ಲೋಕಸಭೆ ಅಂತ ಕೊಟ್ಟಾರೆ ನೋಡ್ರಿ. ಸರ್ ರಾಜ್ಯಸಭೆ ಕೊಟ್ಟಾರ, ಬರಂಗಿಲ್ರಿ. ಪ್ರಧಾನಮಂತ್ರಿ ಕೊಟ್ಟಾರ, ಬರಂಗಿಲ್ಲ. ವಿತ್ತ ಸಚಿವರು ಬರಂಗಿಲ್ರಿ. ಬಟ್ ಅದ್ರ ಲೋಕಸಭೆ ಸ್ಪೀಕರ್ ಅಂತ ಐತ್ ನೋಡ್ರಿ. ಅಂದ್ರ ಲೋಕಸಭೆಯ ಹೆಡ್ ಆಗಿ ಏನ್ ಮಾಡ್ತಾ ಅಂತಂದ್ರೆ ಅದು ಹಣಕಾಸು ಮಸೂದೆ ಅಂತಂದ್ ಹೇಳ್ತಾನ. ಸೊ ಈ ರೀತಿ ನಾವು ತೆಗೆದು ಹಾಕ್ತಿವಿ. ಆಮೇಲೆ ಲೋಕಸಭೆಯ ಒಬ್ಬ ಸ್ಪೀಕರ್ ಬೇಕು ಅಂತಂದ ಹೇಳಿ ಹೇಳುವಂತ ಆರ್ಟಿಕಲ್ ಯಾವ್ದಂದ್ರ ಆರ್ಟಿಕಲ್ 93 ಅಂತಂದ್ ಹೇಳ್ತೀವಿ. ಈಗ ನೀವು ನನಗ್ ಕಮೆಂಟ್ ಹಾಕ್ರಿ, ಪ್ರಸ್ತುತ ಲೋಕಸಭೆ ಸ್ಪೀಕರ್ ಯಾರಿದಾರ ಅಂತಂದ ಹೇಳಿ ಕಮೆಂಟ್ ಹಾಕ್ರಿ. ಎಸ್, ಅದೇ ತರ ಇನ್ನ ನೆಕ್ಸ್ಟ್ ಕ್ವಶನ್ ಒಂದೈತ, ನಾವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಬಹಳ ಚಂದ ಐತ್ ನೋಡ್ರಿ. ಇಲ್ಲಿ ನನಗೂ ಗೊತ್ತಿಲ್ಲ ಆನ್ಸರ್ಸ್ ಗಳನ್ನ, ಬಟ್ ನಿಮ್ಮಿಂದ ತೆಗಿತ ನೋಡ್ರಿ. ಬಹಳ ದೊಡ್ಡದೈತೆ ಕ್ವಶನ್. 1717ರಲ್ಲಿ ಅಂದಿನ ಮೊಘಲ್ ದೊರೆಯಾದಂತಹ ದೊರೆ ಭಾರತದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಅನುಮತಿಯನ್ನ ನೀಡ್ತಾನ. ಆಮೇಲೆ ಈಸ್ಟ್ ಇಂಡಿಯಾ ಕಂಪನಿ ಅವನಿಗೆ 3,000 ವರ್ಷಕ್ಕ ಕೊಡುತ್ತಾ ಕಾಣಿಕೆಯಾಗಿ ಈ ಗೌರವವನ್ನ ಸ್ವೀಕರಿಸಿದ ಮೊಘಲ್ ದೊರೆ ಯಾರು ಅಂತಂದೇಳಿ. ಇಲ್ಲಿ ಡೇಟ್ ಯಾವ್ದೈತಿ? 1717 ಐತಿ. ಕ್ಲಿಯರ್? ಈಗ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಈ ನಾನಾ ಸಾಹೇಬ್ ಅಂತ ಬರ್ತಾನ ನೋಡ್ರಿ, ನಾನಾ ಸಾಹೇಬ್. ಸೊ ಇವನ್ ಎದಕ್ ಬರ್ತಾನ ಅಂದ್ರ ಮರಾಠರಿಗೆ ಸಂಬಂಧ ಪಡ್ತಾನ. ಇಲ್ಲಿ ನೋಡ್ರಿ, ಮೊಘಲ್ರ ಹೆಸರು ತರನೂ ಇಲ್ಲ, ಅದು ನಾನಾ ಸಾಹೇಬ್ ಅಂತಂದೈತೆ. ಮರಾಠರಿಗೆ ಸಂಬಂಧಪಟ್ಟ ತೆಗೆದಾಕಿದ್ವಿ. ಸರ್ ಇಲ್ಲಿ ನೋಡ್ರಿ, ಇನ್ನೊಂದು ಜಹಾಂಗೀರ್ ಅಂತಂದ ಹೇಳ್ರಿ. ಸರ್ 1609 ಒಬ್ಬನ್ ಬರ್ತಾನ್ರಿ, ಕ್ಯಾಪ್ಟನ್ ವಿಲಿಯಮ್ಸ್ ಅಂತಂದ ಹೇಳಿ. ಅವನ್ಗೆ ಪರ್ಮಿಷನ್ ಕೊಡಂಗಿಲ್ಲ. ಕರೆಕ್ಟ್? 1609. ಆಮೇಲೆ ನೆಕ್ಸ್ಟ್ 1615 ಸರ್ ಥಾಮಸ್ ರೋ ಅಂತಂದ ಹೇಳಿ ಬರ್ತಾರಿ. ಪರ್ಮಿಷನ್ ತಗೊಳಕ ನಾವು ವ್ಯಾಪಾರ ಮಾಡಾರ್ದೇವ್, ನಮಗ್ ಪರ್ಮಿಷನ್ ಕೊಡಂತಂದ ಹೇಳಿ. 1615 ಯಾರ ತಕ? ಜಹಾಂಗೀರ್ ತಕ. ಇದ್ ನಿಮಗ್ ನೆನಪೈತಿ? ಸೊ ತೆಗದ್ ಹಾಕ್ರಿ ಅದನ್ನ. 1615 ಅವ್ ಮುದುಕಾಗಿರ್ತ ಮಗ. ಇನ್ 1717 ಬರೋದ್ರೊಳಗ ಶೆಡದ್ ಹೋಗಿರ್ತಾನ. ಅವ ಇಲ್ಲಿ ಬರ್ತಾ ಆನ್ಸರ್. ಇನ್ನು ಬರೋದ್ ಯಾರಂತಂದ ಹೇಳಿದ್ರೆ ಔರಂಗಜೇಬು ಅಥವಾ ಫಾರೂಕ್ ಶಿಯಾರ್ ಅಂತಂದ ಹೇಳಿ. ನೀವು ಒಂದ್ ಸ್ವಲ್ಪ ಔರಂಗಜೇಬನ್ ಬಗ್ಗೆ, ಶಿವಾಜಿ ಮಹಾರಾಜರ ಬಗ್ಗೆ ಗೊತ್ತಿತ್ತಂದ್ರೂ ಕೂಡ ಔರಂಗಜೇಬನ್ ತೆಗೆದ್ ಹಾಕ್ತಿರಿ. ಯಾಕಂದ್ರ ಆ ಟೈಮ್ದೊಳಗಡೆ ಇರಂಗಿಲ್ಲವ. ಸೊ ಫಾರೂಕ್ ಶಿಯಾರ್ ಅಂತಂದ ಹೇಳ್ತೀವಿ. ಫಾರೂಕ್ ಶಿಯಾರ್ ಇದ್ದಾವ ಏನ್ ಮಾಡ್ತಾನಂದ್ರೆ ಕಂಪನಿ ಕಡೆಯಿಂದ 3,000 ರೂಪಾಯಿ ತಗೊಂಡು ಅವ್ರಿಗೆ ಇಡೀ ಇಂಡಿಯಾ ತುಂಬಾ ಪರ್ಮಿಷನ್ ಕೊಟ್ಬಿಡ್ತಾನ, ನೀವು ವ್ಯಾಪಾರ ಮಾಡ್ರಿ ಅಂತಂದೇಳಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 1600 ಒಳಗಡೆ ಈಸ್ಟ್ ಇಂಡಿಯಾ ಕಂಪನಿ ಏನಂದ್ರೆ ಫಾರ್ಮೇಶನ್ ಆಗತ್ತೆ. ಅದಾದ ನಂತರ ಅವ್ರ ಏನ್ ಮಾಡ್ತಾರ ಅಂದ್ರ ನಮ್ಮ ಇಂಡಿಯಾಕ್ ಬರ್ತಾರ. ಇಂಡಿಯಾಕ್ ಬಂದು ಫಸ್ಟ್ ಎಲ್ಲಿ ಸ್ಟಾರ್ಟ್ ಮಾಡ್ತಾರ ಅಂದ್ರ ಸೂರತ್ ಒಳಗಡೆ ತಮ್ಮ ಮೊದಲ ವಸಾಹತು ವ್ಯಾಪಾರ ಕೇಂದ್ರವನ್ನ ಸ್ಥಾಪನೆ ಮಾಡ್ತಾರೆ. ಯಾವಾಗ? ಸರ್ ಥಾಮಸ್ ರೋ ಇದ್ದವನು ಜಹಾಂಗೀರ್ ನಂತರ ಪರ್ಮಿಷನ್ ತಗೊಂಡಾದ್ಮೇಲೆ. ಸರ್ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸಂಗಮ ಸಾಹಿತ್ಯ ಅಂತಂದೈತೆ. ಸಂಗಮ ಸಾಹಿತ್ಯ ಅಂತಂದ ಹೇಳಿದ್ರೆ ತಮಿಳುನಾಡಿಗೆ ಸಂಬಂಧಪಟ್ಟಿದ್ದು. ಸಂಗಮ ಸಾಹಿತ್ಯ ತಮಿಳುನಾಡಿಗೆ. ಇಲ್ಲಿ ನೋಡ್ರಿ, ಕದಂಬರ್ ಅಂತಂದ ಹೇಳಿ ಬರ್ತಾರ. ಕದಂಬರ್ ಯಾಕೆ ಬರ್ತಾರ ಇಲ್ಲಿ? ಕದಂಬರ್ ನಮ್ಮವ್ರು, ಬರಂಗಿಲ್ಲ. ಅದಾದ ನಂತರ ಶಾತವಾಹನರು ಕೂಡ ನಮ್ಮವ್ರೆ, ಅವರು ಬರಂಗಿಲ್ಲ. ತೆಗೆದಾಕಿದ್ರಿ. ಸರ್ ಪಲ್ಲವ ಓಕೆ. ಚುಟು ಮತ್ತು ಬಾಣರು ಅಂತಂದೈತೆ. ಚುಟು ಅಂತಂದ ಎಲ್ಲಿ ಹೆಸರು ಕೇಳಿಲ್ಲ. ತೆಗೆದಾಕ್ರಿ. ನೋಡ್ರಿ, ಪಾಂಡ್ಯರು, ಚೇರರು, ಚೋಳರು ಇವ್ರು 3 ಸಾಮ್ರಾಜ್ಯಗಳಲ್ಲಿ ಬೆಳೆದಂತಹ ಸಾಹಿತ್ಯವನ್ನ ನಾವೇನಂತ ಕರಿತೀವಿ ಅಂದ್ರೆ ಸಂಗಮ ಸಾಹಿತ್ಯ ಅಂತಂದ ಹೇಳಿ ಕರಿತೀವಿ ತಮಿಳುನಾಡು ಒಳಗಡೆ. ಸೊ ಇಲ್ಲಿ ನೋಡ್ರಿ, ಮಯನ್ಮಾರ್ ದೇಶದೊಂದಿಗೆ ಗಡಿಯನ್ನ ಹಚ್ಚಿಕೊಂಡಿರುವಂತಹ ಭಾರತದ ರಾಜ್ಯಗಳು ಯಾವ ಅಂತಂದೇಳಿ. ಇದೇನಂತಂದ ಹೇಳಿದ್ರೆ ನಮ್ಮ ಭಾರತ ದೇಶ. ಇದೇನಂತಂದ ಹೇಳಿದ್ರೆ ನಮ್ಮ ಭಾರತ ದೇಶ. ಈ ಕಡೆ ಸೈಡ್ ಏನಂತಂದ ಹೇಳಿದ್ರೆ ಬರುವಂತದ್ದು. ಈಗ ನೋಡಿರ್ಬೋದು, ಇಲ್ಲಿ ನಾವು ನಾರ್ಮಲ್ ಆಗಿ ಥಿಂಕ್ ಮಾಡೋದಂತಂದ್ರೆ ಬ್ರಹ್ಮಪುತ್ರ ನದಿ ಹಿಂಗ್ ಬರುತ್ತೆ. ಇಲ್ಲಿ ಅರುಣಾಚಲ್ ಪ್ರದೇಶ ಮೊದ್ಲೇನಂತ ಅರುಣಾಚಲ್ ಪ್ರದೇಶ. ಅದಾದ ನಂತರ ನೆಕ್ಸ್ಟ್ ಏನ್ ಬರುತ್ತಂದ್ರೆ ಅಸ್ಸಾಂ ಅಂತಂದ ಹೇಳಿ ಬರುತ್ತಾ. ಇಲ್ಲಿ ಅಸ್ಸಾಂ ಅಂತಂದೈತೆ. ಈ ಆಪ್ಷನ್ ಅನ್ನ ತೆಗೆದು ಹಾಕ್ತೀವಿ ನಾವು. ಯಾಕಂದ್ರೆ ಅರುಣಾಚಲ ಪ್ರದೇಶ ಆದ ನಂತರ ಅಸ್ಸಾಂ ಬರುತ್ತೆ. ಸೊ ಅಸ್ಸಾಂ ಮೊದಲು ಬರಂಗಿಲ್ಲ. ಅಂದ್ರೆ ಇದು
ಅರುಣಾಚಲ್ ಇದ್ರ ಮ್ಯಾನ್ಮಾರ್ ಜೊತೆಗೆ ನಮಗ ಕನೆಕ್ಟ್ ಆಗಿಲ್ಲ. ಅಂದ್ರೆ ನಮಗ್ ಗೊತ್ತಿರೋದು ಒಂದ್ ಸ್ವಲ್ಪ ಹಿಸ್ಟ್ರಿ ಬ್ರಹ್ಮಪುತ್ರ ನದಿ ಬಗ್ಗೆ, ಅದಕ್ಕೋಸ್ಕರ ನಾವು ಅದನ್ನ ತೆಗೆದು ಹಾಕಿದ್ವಿ. ಈಗ ನೋಡ್ರಿ ಮಿಜೋರಾಂ 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 ಎಲ್ಲಾ ಕಡೆ ಐತೆ. 100% ಮಿಜೋರಾಂ ಅನ್ನೋದೇನಂತ ಹೇಳಿದ್ರೆ ಕರೆಕ್ಟ್ ಐತೆ. ಅದಾದ ನಂತರ ನೆಕ್ಸ್ಟ್ ಒನ್ ನೋಡ್ರಿ ಸರ್, ಮಣಿಪುರ್ 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 ಅಂತಂದೈತೆ ಸರ್. ಆಲ್ಮೋಸ್ಟ್ ಮಣಿಪುರ್ ಕೂಡ ಎಲ್ಲಾ ಕಡೆಗೆ ಐತ್ರಿ, ಮೇ ಬಿ ಅದು ಕರೆಕ್ಟ್ ಆಗಿರಬಹುದ್ರಿ. ಎಸ್. ಆಮೇಲೆ ನಾವು ಇಲ್ಲೇ ಚೆಕ್ ಮಾಡಿದ್ವಿ ಸರ್, ಅರುಣಾಚಲ ಪ್ರದೇಶ್ ಫಸ್ಟ್ ಐತಿ ನೋಡ್ರಿ. ಅರುಣಾಚಲ ಪ್ರದೇಶ ಅನ್ನೋದೇನಂತಂದ್ರೆ ಫಸ್ಟ್ ಐತಿ. ಅರುಣಾಚಲ ಪ್ರದೇಶ್ ಇಲ್ಲೈತಿ ಇಲ್ಲೈತಿ. ಇದ್ರೊಳಗಡೆ ಅರುಣಾಚಲ ಪ್ರದೇಶ ಇಲ್ಲ, ಇದನ್ನ ತೆಗೆದಾಕಿದ್ರಿ ಸರ್. ಎರಡು ತೆಗೆದಾಕಿದ್ವಿ. ಇನ್ನು 1 ಮತ್ತು 4ರಲ್ಲಿ ಕರೆಕ್ಟ್. ಸೊ ಇಲ್ಲಿ ಯಾವ್ದು ಕರೆಕ್ಟ್ ಆಗತ್ತೆ ಅಂದ್ರೆ ಫಸ್ಟ್ ಒನ್ ಕರೆಕ್ಟ್ ಆಗುತ್ತೆ. ಈ ಒಂದ್ ತ್ರಿಪುರಾ ಕೂಡ ಬರಂಗಿಲ್ಲ. ಮಿಜೋರಾಂ, ಮಣಿಪುರ್, ನಾಗಾಲ್ಯಾಂಡ್, ಅರುಣಾಚಲ ಪ್ರದೇಶ್. ಇವಾಗ ನಿಮಗ್ ಒಂದ್ ಕ್ವಶನ್ ಏನಂತಂದ್ ಹೇಳಿದ್ರೆ, ಬಾಂಗ್ಲಾದೇಶದೊಂದಿಗೆ ಗಡಿಯನ್ನ ಹೊಂದಿರುವಂತಹ ರಾಜ್ಯಗಳು ಯಾವ್ಯಾವ ಅಂತ ಕಮೆಂಟ್ ಹಾಕ್ರಿ, ಕೇಳೋ ಚಾನ್ಸಸ್ ಇರುತ್ತೆ. ಇದನ್ನ ಹೆಂಗ್ ನೆನ್ಪಿಟ್ಕೊಡ್ರಿ ಅಂತಂದ ಹೇಳಿದ್ರೆ ಅರನ್ ಮಾನಿ ಅಂತ ನೆನ್ಪಿಟ್ಕೊಡ್ರಿ. ಹೆಂಗ್ ಅಂತಂದ ಹೇಳಿದ್ರೆ ಅರನ್ ಮಾಮಿ ಅಂತಂದೇಳಿ, ಅರನ್ ಮಾಮಿ. ಅರುಣಾಚಲ ಪ್ರದೇಶ್, ನಾಗಾಲ್ಯಾಂಡ್, ಮಣಿಪುರ್, ಮಿಜೋರಾಂ, ಅರನ್ ಮಾಮಿ ಅಂತಂದೇಳಿ. ಎಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಮುಕ್ತಾಯಗೊಂಡಿತ್ತು ಅಂತಂದ ಹೇಳಿ ಕ್ವಶನ್ ಅನ್ನ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಬಾಂಬೆ ಒಪ್ಪಂದ ಅಂತಂದ ಹೇಳಿ ನಾವು ಎಲ್ಲೂ ಕೇಳಿಲ್ಲ ಇಲ್ಲಿವರೆಗೂ. ಕ್ಲಿಯರ್. ಸೊ ಇಲ್ಲಿ ಯಾವ್ದು ಬರುತ್ತೆ ಅಂದ್ರೆ ಮಂಗಳೂರು ಒಪ್ಪಂದ ಅಂತಂದ ಹೇಳಿ ನಾ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ. ಬಟ್ ಆದ್ರೆ ಒಂದು ಇಲ್ಲಿ ನೆನ್ಪಿಟ್ಕೋಬೇಕು, ಹೊಂದಿಸಿ ಬರೆಯುವವರೆಗೂ ಕೇಳ್ತಾರ. ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದ ಮುಖಾಂತರ ಇದು ಆಗತ್ತ, ಸ್ಟಾಪ್ ಆಗತ್ತ ಹೇಳ್ರಿ ನೋಡೋಣ. ಯಾರಂತಂದ ಹೇಳಿದ್ರ ಮದ್ರಾಸ್ ಒಪ್ಪಂದ ಅಂತಂದ ಹೇಳ್ತೀವಿ. ಮದ್ರಾಸ್ ಒಪ್ಪಂದ ಇವನ್ನೆಲ್ಲಾ ನಾನು ವಿಡಿಯೋಸ್ ಗಳನ್ನ ಮಾಡಿ ಹಾಕಿದೀನಿ. ಕೆಇಎ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತಂದ ಹೇಳಿ ಟೋಟಲ್ ಆಗಿ 10 ರಿಂದ 15 ವಿಡಿಯೋಸ್ ಗಳದಾವ ನೋಡ್ರಿ. ಅದ್ರೊಳಗಿಂದ ರಿಪೀಟ್ ಬಂದವ ಎಷ್ಟೋ ಕ್ವಶನ್ಸ್ ಗಳು. ಸೆಕೆಂಡ್ ಒನ್ ಏನಂತಂದ್ ಹೇಳಿದ್ರ, ನಾವು ಎರಡನೇ ಆಂಗ್ಲೋ ಮೈಸೂರು ಒಪ್ಪಂದ ಏನಂತಂದ ಹೇಳಿದ್ರೆ ಮಂಗಳೂರು ಒಪ್ಪಂದ ಅಂತಂದ ಹೇಳ್ತೀವಿ. ಅದಾದ ನಂತರ ಥರ್ಡ್ ಒನ್ ಯಾವ್ದಂತಂದ ಹೇಳಿದ್ರೆ ಶ್ರೀರಂಗಪಟ್ಟಣ ಒಪ್ಪಂದ. ಮೂರನೇ ಆಂಗ್ಲೋ ಮೈಸೂರು ಒಪ್ಪಂದ ಯಾವ್ದ್ರ ಮುಖಾಂತರ ಕಂಪ್ಲೀಟ್ ಆಗತ್ತ, ಶ್ರೀರಂಗಪಟ್ಟಣ. ನಾಲ್ಕನೇದ್ರೊಳಗಡೆ ಏನಂದ್ರೆ 1799ರಲ್ಲಿ ಟಿಪ್ಪು ಸುಲ್ತಾನ್ ಸತ್ತೋಗ್ತಾನ, ಅದನ್ನ ಒಡೆಯರಿಗೆ ಕೊಡ್ತಾರ. ಸೊ ಏನ್ ಮಾಡ್ತಾರ ಅಂದ್ರೆ ಒಡೆಯರಿಗೆ ಹಸ್ತಾಂತರ ಮಾಡ್ತಾರ. ಮುಮ್ಮಡಿ ಕೃಷ್ಣರಾಜ್ ಒಡೆಯರ್ ಅಂತಂದ ಹೇಳ್ತೀವಿ. ಇದನ್ನೆಲ್ಲಾ ಡೀಟೇಲ್ ಹೇಳಿದೀನಿ. ಇವಾಗ ನಿಮಗ್ ಕ್ವಶನ್ಸ್ ಗಳು ವಿಡಿಯೋಸ್ ಯಾರಾದ್ರೂ ನೋಡಿದ್ರೆ ಓಕೆ, ನೋಟ್ಸ್ ಮಾಡ್ಕೊಂಡಿದ್ರ ಈ ಮದ್ರಾಸ್ ಒಪ್ಪಂದ, ಮಂಗಳೂರು ಒಪ್ಪಂದ, ಶ್ರೀರಂಗಪಟ್ಟಣ ಈ ಟೈಮ್ ಒಳಗಡೆ ಗವರ್ನರ್ಸ್ ಗಳು ಯಾರ್ಯಾರಿದ್ರು, ಆಮೇಲೆ ನೆಕ್ಸ್ಟ್ ಅಂದ್ರೆ ಸೇನಾಧಿಪತಿಗಳು ಯಾರ್ಯಾರಿದ್ರು, ಕಮಾಂಡರ್ಸ್ ಗಳು ಯಾರ್ಯಾರಿದ್ರು, ಆ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಆ ವಿಡಿಯೋನು ಕೂಡ ಮಾಡಿ ಹಾಕಿನ್ರಿ ನೋಡೋಣ. ಎಸ್. ನೆಕ್ಸ್ಟ್ ನೋಡ್ರಿ ಸರ್, ಈ ತರ ಕ್ವಶನ್ಸ್ ಗಳು ಬರ್ತಾವ್ರಿ. ಈ ತರ ಕ್ವಶನ್ಸ್ ಗಳು ಬಂದ್ರೆ ಹೆಂಗ್ ಮಾಡೋದ್ರಿ? ಸೊ ಕೆಲವೊಂದ್ ಜನ ಇದಕ್ಕೇನ್ ಶಾರ್ಟ್ ಕಟ್ ಐತೋ ಇಲ್ಲ ಗೊತ್ತಿಲ್ಲ. ಸರ್ ಇಲ್ಲಿ ಫೆಬ್ರವರಿಯಿಂದ ಸ್ಟಾರ್ಟ್ ಆಗೈತೆ ನೋಡ್ರಿ. ಇಲ್ಲಿ ನಾನು ಫೆಬ್ರವರಿ ಅಂತ ಬರ್ಕೊಂಡೆ. ಅದಾದ ನಂತರ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಅದಾದ ನಂತರ ಇದು ಮೇ, ಆಮೇಲೆ ಜೂನ್, ಆಮೇಲೆ ಇದು ಜುಲೈ, ಆಮೇಲೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಂತಂದೇಳಿ ಈ ತರ ಎಲ್ಲ ಬರ್ಕೊಂಡೆ. ಸೊ ಇಲ್ಲಿ ನೋಡ್ರಿ, ಇವುಗಳಿಗೆ ನಾ ಏನ್ ಮಾಡ್ಕೋಬೇಕಂತಂದ ಹೇಳಿದ್ರೆ ಇವಾಗ ಡೇಸ್ ಗಳನ್ನ ನೆನ್ಪಿಟ್ಕೋಬೇಕು. ಹೆಂಗ್ ಡೇಸ್ ಗಳನ್ನ ಹೆಂಗ್ ನೆನ್ಪಿಟ್ಕೊಂತೀರಿ ಸರ್? ನಾವು ಈ ತರ ಹಿಂಗ್ ನೀವು ನೋಡಿದಿರಿ, ಇಲ್ಲಿ ಮೇಲ್ಗಡೆ ಬಂದ್ರೆ ಇದು ಜನವರಿ ಅಂದ್ರೆ ಮೇಲ್ಗಡೆ ಬಂದ್ರೆ 31 ದಿನ. ಫೆಬ್ರವರಿಗೆ ಏನಂತಂದ ಹೇಳಿದ್ರೆ ನಮ್ಗ ಅದೊಂದು ಕೌಂಟ್ ಮಾಡಂಗಿಲ್ಲ, 28 ದಿನ ಅಂತಂದೇಳಿ. ಬಟ್ ಇಲ್ಲಿ ಟ್ರಿಕ್ ಕೊಡ್ರಿ ಸಾರಿ, 2004 ಐತ್ರಿ. 2004 ಏನ್ ಮಾಡ್ರಿ ಅಂದ್ರೆ ಡಿವೈಡ್ ಮಾಡ್ರಿ 4ರಿಂದ. ಕಂಪ್ಲೀಟ್ ಆಗಿ ಡಿವೈಡ್ ಆಗ್ಬೇಕು. 4 ಐತಿ 20 ರೀ, ಆಮೇಲೆ 0 ಬರುತ್ತೆ, 4 ಒಂದೇ 4 ರೀ. ಅಂದ್ರೆ ಆಲ್ಮೋಸ್ಟ್ ಏನಂತಂದ ಹೇಳಿದ್ರೆ ಇದು ಕೆಳಗಡೆ 0 ಬಂದ್ಬಿಡತ್ತೆ. ಅಂದ್ರೆ ಇದು ಲೀಫ್ ಇಯರ್ ಅಂತಂದ ಹೇಳಿದ್ರೆ 29 ದಿನ ಆಯ್ತು. ಫೆಬ್ರವರಿ ಒಳಗಡೆ 29 ದಿನ. ಆಲ್ರೆಡಿ 2 ದಿನ ಇದು ಮಾಡೈತೆ, ಮೈನಸ್ ಮಾಡ್ರಿ 2 ದಿನ. ಎಷ್ಟು ದಿನ ಉಳ್ದು? 27 ದಿನ ಉಳ್ದು ಇಲ್ಲಿ. ನೆಕ್ಸ್ಟ್ ಫೆಬ್ರವರಿ ಆಯ್ತಾ. ನೆಕ್ಸ್ಟ್ ತಗೊಳ್ರಿ ಮಾರ್ಚ್ ಅಂತಂದ್ ಬರುತ್ತೆ. ಮಾರ್ಚ್ ಮೇಲ್ಗಡೆ ಬರುತ್ತೆ. ಮಾರ್ಚ್ ಮೇಲ್ಗಡೆ ಬಂತಂತಂದ ಹೇಳಿದ್ರೆ ಅದೇನು 31 ದಿನ. ಎಸ್. ಸೊ ಇಲ್ಲಿ ನೋಡ್ರಿ ಪಾಸ್ ಆಗೈತೆ, ನಾನು ಇದು ಮಾಡ್ತೀನಿ ಕರೆಕ್ಟ್ ಆಗಿ. ಇಲ್ಲಿ ನೋಡ್ರಿ ಫೆಬ್ರವರಿ 2 ಅಂತಂದ್ ಕೊಟ್ಟಿದ್ದಾನೆ. ಸೊ ಇಲ್ಲಿ 2004 ಐತೆ. ಇದು ಲೀಪ್ ಇಯರ್ ಐತೆ ಇಲ್ಲ ಚೆಕ್ ಮಾಡಕ್ ಡಿವೈಡೆಡ್ ಬೈ 4 ಮಾಡ್ಬೇಕು. ಕಂಪ್ಲೀಟ್ ಆಗಿ ಡಿವೈಡ್ ಆಯ್ತಂದ್ರೆ 4 5 20 ಆಯ್ತು. 0 ಅಂದ್ರೆ 0 ಮೇಲ್ಗಡೆ ಬರುತ್ತೆ. 4 ಒಂದ್ಲೆ 4 ಅಂತಂದ್ ಹೇಳ್ತೀವಿ. ಈ ತರ ಕಂಪ್ಲೀಟ್ ಆಗಿ 0 ಬರುತ್ತೆ. ಇದೊಂದು ಲೀಫ್ ಇಯರ್ ರೀ ಸರ್. ಅಂದ್ರೆ ಫೆಬ್ರವರಿಗೆ ಎಷ್ಟು ದಿನ ಇರ್ತಾವ್ರಿ? 29 ದಿನ ಇರ್ತಾವ್ರಿ. ಆಲ್ರೆಡಿ 2 ದಿನ ಆಗಿ ಹೋಗೈತ್ರಿ. ಅಂದ್ರೆ 2 ದಿನ ಕಳೀರಿ ಅಂತಂದ ಹೇಳಿದ್ರೆ ಇನ್ನೆಷ್ಟು ಉಳಿತಿ? 27 ಡೇಸ್ ಉಳಿತ್ರಿ. ಅದಕ್ಕೆ 27 ಡೇಸ್ ಅಂತ ಬರ್ಕೊಂಡೆ. ಈಗ ನಮ್ದು ಐತಲ್ಲ ಸೇಮ್ ಅದೇ ತರ ಸರ್. ಜನವರಿ, ಫೆಬ್ರವರಿ ಮುಗೀತು. ಮಾರ್ಚ್ 31 ದಿನ. ಏಪ್ರಿಲ್ ಏನಂತಂದ್ರೆ ಕೆಳಗಡೆ ಬರುತ್ತೆ 30, ಮೇ 31 ಸೊ ಮೇಲ್ಗಡೆ ಐತೆ. ಜೂನ್ ಕೆಳಗಡೆ ಬರ್ತೈತೆ 30, ಜುಲೈ ಏನಂತಂದ ಹೇಳಿದ್ರೆ ಮೇಲ್ಗಡೆ ಬಂತು. ಮತ್ ಆಗಸ್ಟ್ ಮೇಲ್ಗಡೆ ಬರುತ್ತೆ. ನೆಕ್ಸ್ಟ್ ಏನು? ಸೆಪ್ಟೆಂಬರ್ 30 ಕೆಳಗಡೆ ಬರುತ್ತೆ. ಅಕ್ಟೋಬರ್ ಮೇಲ್ ಬರುತ್ತೆ 31. ನವೆಂಬರ್ ಬೇಕಾಗಿಲ್ಲ, ಇಲ್ಲಿ 10 ದಿನ ಅಷ್ಟ ಕೊಟ್ಟಿದ್ದಾನ. ನವೆಂಬರ್ 10 ಅಂತ ಬರ್ಕೊಂಡೆ.
ಇದನ್ನೆಲ್ಲ ನಾನು ಕೂಡಿಸ್ಕೊಂಡ ತಕ್ಷಣ ಎಷ್ಟು ಬಂತು? 282 ಬಂತು. ಈ 282 ನಾನು 7ರಿಂದ ಡಿವೈಡ್ ಮಾಡ್ತೀನಿ. 7 4 28 ಆಯ್ತು. 7 4 28 ಅಂದ್ರೆ 7 40 280 ಆಗುತ್ತೆ. ನನಗೆ ಏನ್ ಉಳಿತು? 2 ಉಳಿತು. ಈ ಶೇಷ ತುಂಬಾ ಇಂಪಾರ್ಟೆಂಟ್. ಈಗ ನೋಡ್ರಿ, ಇದು ಸೋಮವಾರ ದಿನ ಆಗಿತ್ತು ಅಂತಂದ ಹೇಳಿದ್ರೆ ಅದಕ್ಕೆ 2 ದಿನ ಕೂಡಿಸ್ಬೇಕು. ಒಂದ್ ದಿನ ಕೂಡಿಸಿದ್ರೆ ಏನ್ ಬರುತ್ತಾ? ಮಂಗಳವಾರ ಬಂತು. ಇನ್ನೊಂದ್ ದಿನ ಕೂಡಿಸಿದ್ರೆ ಬುಧವಾರ ಬಂತು. ಅಂದ್ರೆ ನಮ್ದು ಆನ್ಸರ್ ಏನಾಗತ್ತ? ಬುಧವಾರ ಅಂತಂದ್ ಹೇಳಾಗತ್ತ. ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇದು 100% ಈ ತರ ಕ್ವಶನ್ಸ್ ಗಳು ಒಂದಾದ್ರೂ ಬಂದೇ ಬರುತ್ತೆ ಎಕ್ಸಾಮ್ ದಾಗ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೋರಿಕೆ ಸಿದ್ಧಾಂತ ಅಂತಂದ್ ಹೇಳಿ ಬರುತ್ತಾ. ಆರ್.ಸಿ. ದತ್ತಾ ಬಗ್ಗೆ ನಾವು ಏನು ಕೇಳಲಿಲ್ಲ, ತೆಗೆದು ಹಾಕ್ರಿ. ಯಾಕಂದ್ರೆ NCERT ಬುಕ್ಸ್ ನ ಅವ್ರ ಬಗ್ಗೆ ಏನು ಕೊಟ್ಟೇ ಇಲ್ಲ. ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆ ಗೊತ್ತು ನಮ್ಗ, ಅವ್ರ ಚಳುವಳಿಗಳನ್ನ ಮಾಡಿದಾರ್ರಿ. ಆಮೇಲೆ ಮೈ ಎಕ್ಸ್ಪೆರಿಮೆಂಟ್ ಟು ಟ್ರೂತ್ ಅಂತಂದ್ ಹೇಳಿ ಒಂದು ಬರ್ದಾರೆ ಅಂತಂದ್ ಹೇಳಿ ಬರಂಗಿಲ್ಲ. ನೆಕ್ಸ್ಟ್ ಜವಾಹರ್ಲಾಲ್ ನೆಹರು ಬರಂಗಿಲ್ಲ, ಯಾಕಂದ್ರೆ ಅವ್ರು ಪ್ರೈಮ್ ಮಿನಿಸ್ಟರ್ ರೀ. ಅವ್ರು ಬರ್ದಿರೋ ಬುಕ್ಸ್ ಗಳು ಯಾವ್ರಿ? ಡಿಸ್ಕವರಿ ಆಫ್ ಇಂಡಿಯಾ, ಆಮೇಲೆ ಗ್ಲಿಮ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತಂದ್ ಹೇಳಿ. ಸೊ ಇಲ್ಲಿ ಒಬ್ರು ಬರೋ ತರ ದಾದಾಬಾಯಿ ನವರೋಜಿ ಅಂತಂದ್ ಹೇಳಿ. ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಥವಾ ಡ್ರೇನ್ ಥಿಯರಿ ಅಂತಂದ್ ಹೇಳ್ತೀವಿ. ಸೊ ಇಲ್ಲಿ ನೋಡ್ರಿ, ಈ ತರ ನದಿಗಳನ್ನ ಕೊಟ್ಟಿದಾರ, ಉಪನದಿಗಳನ್ನ ಕೊಟ್ಟಿದಾರ. ಇದನ್ನ ಯಾವ ತರ ನಾವು ಸಾಲ್ವ್ ಮಾಡ್ಕೋಬೇಕು? ಇಲ್ಲಿ ನೋಡ್ರಿ, ಈಗ ಏನಂತಂದ್ ಹೇಳಿದ್ರೆ, ಈಗ ನಾನು ಈ ಆಪ್ಷನ್ಸ್ ಗಳನ್ನ ನೋಡ್ನಂತಂದ್ ಹೇಳಿದ್ರೆ ಸರ್, ನನಗೆ ಇಲ್ಲಿ ಲಾಸ್ಟ್ ಆಪ್ಷನ್ ಫಸ್ಟ್ ಆಪ್ಷನ್ ಅಷ್ಟ ನೋಡೋದು. ಒಳಗಡೆ ಆಪ್ಷನ್ಸ್ ಗಳನ್ನೆಲ್ಲ ನೋಡೋದಿಲ್ಲ. ಅವ್ನ ಒಳಗಡೆ ಆಪ್ಷನ್ಸ್ ಗಳು ಎಲ್ಲಕ್ಕೆಲ್ಲ ಕರೆಕ್ಟ್ ಇದ್ರೆ ಅಷ್ಟ ನೋಡೋದು, ಇಲ್ಲಾಂದ್ರೆ ರಾಂಗ್ ಕೊಟ್ಟಿರ್ತಾನ. ಇಲ್ಲಿ ಒಂದ್ ಅಂತಂದೈತೆ. ಸೊ ಅಂದ್ರೆ ನಾವು ಥಿಂಕ್ ಮಾಡೋಣ, ಕೃಷ್ಣಾ ನದಿಗೆ ಏನಂತಂದ್ ಹೇಳಿದ್ರೆ ವರ್ಣ ಅನ್ನೋದೊಂದು ಉಪನದಿ ಐತಿ ಅಂತಂದ್ ಹೇಳಿ. ನಾನು ಕೇಳಿಲ್ಲ, ಇವಾಗ ಕೇಳ್ತಾ ಇದೀನಿ ಅಂತ ಅನ್ಕೊಂಡು. ಅದಾದ ನಂತರ ಇನ್ನೊಂದು ಇಂಪಾರ್ಟೆಂಟ್ ನೋಡ್ರಿ ಸರ್, ನಮಗ್ ಘಟಪ್ರಭಾ ನದಿ ಅನ್ನೋದು ಗೊತ್ತೈತ್ರಿ. ಘಟಪ್ರಭಾ ನದಿ ಈಗ ಉತ್ತರ ಕರ್ನಾಟಕದವ್ರು ಯಾರಾದ್ರೂ ಇದ್ರಿ ಅಂತಂದ್ ಹೇಳಿದ್ರೆ ನಿಮ್ದು ಎಲ್ರಿಗೂ ಕರೆಕ್ಟ್ ಆಗಿರುತ್ತೆ. ಯಾಕಂದ್ರೆ ಘಟಪ್ರಭಾ ನದಿಗೆ ಮಾರ್ಕಂಡೇಯ ಉಪನದಿ ಆಗಿತ್ತೆ. ಮಾರ್ಕಂಡೇಯ ನದಿ ಏನಂತಂದ್ ಹೇಳಿದ್ರೆ ಘಟಪ್ರಭಾ ನದಿ ಹೋಗಿ ಸೇರುತ್ತೆ. ಸೊ ಅದೇನಂತ B4 ಆಗತ್ತೆ. ಇಲ್ಲಿ B4 ಅಂತಂದ್ ಹೇಳಿ ಒಂದ ಬರುತ್ತೆ. ಲಾಸ್ಟ್ ಆಪ್ಷನ್ ಕರೆಕ್ಟ್. ಇಲ್ಲಿ ನೋಡ್ರಿ, ಗೋದಾವರಿ ನದಿ, ಮಾಂಜ್ರಾ ನದಿದು ಇವನ್ ಇದನ್ನು ನೀವು ನೋಡ್ಕೋಬಹುದು. ಸೊ ಗೋದಾವರಿ ಮಾಂಜ್ರಾ ನದಿ ಅಂತಂದ್ ಹೇಳಿ. ಅದಾದ ನಂತರ ನೆಕ್ಸ್ಟ್ ತಪತಿ ನದಿಗೆ ಯಾವ್ದಂತಂದ್ ಹೇಳಿದ್ರ C3 ಪೂರ್ಣಾ ನದಿ ಅಂತಂದ್ ಹೇಳ್ತೀವಿ. ಆಮೇಲೆ ಕೃಷ್ಣಾ ನದಿ ಏನಂತಂದ್ ಹೇಳಿದ್ರ ವರ್ಣಾ ನದಿ ಅಂತಂದ್ ಹೇಳ್ತೀವಿ. ಸರ್ ನೆಕ್ಸ್ಟ್ ಒನ್ ನೋಡ್ರಿ, ಇಲ್ಲಿ ಈ ತರ ಕೊಟ್ಟಿದ್ದಾನ್ರಿ, ಮತ್ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾನ. ಇದ್ರೊಳಗಡೆ ಯಾವ್ದಾದ್ರು ಒಂದಾದ್ರೂ ಗೊತ್ತೈತೇನ್ರು ಯಾರಿಗಾದ್ರು? ಸರ್ ನನಗೆ ಫಸ್ಟ್ ಒಂದ್ ಗೊತ್ತೈತ್ರಿ, ತಾರಾಪುರ್. ಯಾಕಂದ್ರೆ ತಾರಾಪುರ್ ಫಸ್ಟ್ ಟೈಮ್ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ತಾರಾಪುರದಲ್ಲಿ ಸ್ಟಾರ್ಟ್ ಮಾಡ್ತಾರ. ಫಸ್ಟ್ ಒನ್ ಏನಂತಂದ್ರೆ ಭಾರತದ ಮೊದಲ ಅಣುಸ್ಥಾವರ ತಾರಾಪುರ್ ಅಂತಂದ್ ಹೇಳಿ 1969 ಟೈಮ್ ಒಳಗಡೆ ಮಹಾರಾಷ್ಟ್ರ ಅಂತಂದ್ ಹೇಳ್ತೀವಿ. ಮಹಾರಾಷ್ಟ್ರ. ಸೊ ಕ್ಲಿಯರ್. ಸೊ A3 ಆಗತ್ತೆ. ಇಲ್ಲಿ ಏನಂತಂದ್ ಹೇಳಿದ್ರೆ A3 ಅಂದ್ರೆ ಇಲ್ಲಿ ಡಬಲ್ ಕೊಟ್ಟಿದ್ದಾನ ಸರ್, ಆಲ್ಮೋಸ್ಟ್ ಕರೆಕ್ಟ್ ಇದ್ದಂಗ ಐತ್ರಿ. ಸೊ ಉಳಿದ 2 ಆಪ್ಷನ್ಸ್ ಗಳು ರಾಂಗ್ ಆದ್ವು. ಸೊ ಇಲ್ಲಿ ನೋಡ್ರಿ, ಈ 2 ಆಪ್ಷನ್ಸ್ ಗಳನ್ನ ನಾವು ತೆಗೆದು ಹಾಕಿದ್ವಿ ಅಂತಂದ್ ಹೇಳಿದ್ರೆ ಇಲ್ಲಿ ಚೆಕ್ ಮಾಡ್ರಿ. ಸಿ ನೋಡ್ರಿ, ಸಿ ಇಲ್ಲೂ ಒಂದೈತಿ. ಸಿ ನೋಡ್ರಿ, ಇಲ್ಲೂ ಒಂದೈತೆ. ಅಂದ್ರ ಸಿ ಏನಂತಂದ್ ಹೇಳಿದ್ರೆ ಒಂದ್ ಕರೆಕ್ಟ್ ಐತೆ. ಕಲ್ಪಕಂ ತಮಿಳುನಾಡದಲ್ಲಿ. ಕ್ಲಿಯರ್. ಸೊ ಆ ತರ ಬಂತು. ಇನ್ ನಾವು ಇದ್ರಲ್ಲಿ ಚೆಕ್ ಮಾಡ್ಕೋಬೇಕು. ಒಂದು ನರೋರಾ, ಇನ್ನೊಂದು ಕಕ್ರಾಪಾರು. ಸೊ ಇಷ್ಟೆಲ್ಲ ಮಾಡಿದ್ವಲ್ಲ, ಇಷ್ಟೊಂದೆಲ್ಲ ಇನ್ನೊಂದ್ ಸ್ವಲ್ಪ ನೀವು ಓದಿರ್ಬೇಕು. ಸ್ವಲ್ಪ ಓದ್ರ ಇಂಥವೆಲ್ಲ ನಾನು ಆಲ್ರೆಡಿ KA ಇಂಪಾರ್ಟೆಂಟ್ ಟಾಪಿಕ್ಸ್ ಗಳಂತಂದ್ ಹೇಳಿ ಮಾಡಾಕೆ ನಾವು ನೋಡ್ರಿ, ನಿಜವಾಗ್ಲೂ ಹೇಳ್ತೀನಿ, ಈ ಸಾರಿ ಜಾಬ್ ಹೊಡಿತೀವಿ. ಸೊ ಇಲ್ಲಿ ನೋಡ್ರಿ, ನರೋರಾ ಅಂತಂದ್ ಹೇಳಿ ಉತ್ತರ ಪ್ರದೇಶ್. ನರೋರಾ ಉತ್ತರ ಪ್ರದೇಶದ ಒಂದೈತಿ. ನರೋರಾ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ. B4 ಅಂತಂದ್ ಹೇಳ್ತೀವಿ. B4 ಎಲ್ಲೈತಿ? ಇಲ್ಲೈತಿ. ಸೊ ಆಪ್ಷನ್ 1 ಕರೆಕ್ಟ್ ಆಗತ್ತೆ. ಕಕ್ರಾಪಾರ್ ಏನಂದ್ರೆ ಗುಜರಾತ್ ಒಳಗಡೆ ಬರುತ್ತೆ. ಕ್ಲಿಯರ್. ನೆಕ್ಸ್ಟ್ ನಮ್ ಕರ್ನಾಟಕದಾಗ ಇರುವಂತದ್ ಯಾವ್ದು? ಕೈಗಾ ಅಂತಂದ್ ಹೇಳ್ತೀವಿ. ನಮ್ ಕರ್ನಾಟಕದಾಗ ಇರುವಂತದ್ ಏನಂತಂದ್ ಹೇಳಿದ್ರೆ ಕೈಗಾ ಅಂತಂದ್ ಹೇಳ್ತೀವಿ. ನನಗೆ ಇನ್ನೊಂದು ಕ್ವಶನ್ ಐತೆ, ಏನಂದ್ರೆ ತಮಿಳುನಾಡದೊಳಗಡೆ ಇನ್ನೊಂದು ಬರುತ್ತೆ, ಕಲ್ಪಕಂ ಐತೆ, ಇನ್ನೊಂದ್ ಐತೆ. ಅದ್ರ ಹೆಸರನ್ನ ನೀವು ಕಮೆಂಟ್ ಅಲ್ಲಿ ಹಾಕ್ರಿ. ಸೊ ಇಲ್ಲಿ ನೋಡ್ರಿ, ಇದಕ್ ನಾನ್ ಯಾವ್ದೇ ರೀತಿ ಟ್ರಿಕ್ಸ್ ಗಳನ್ನ ಹೇಳ್ತಿಲ್ಲ. ಇದು ಬಾಳ ಇಂಪಾರ್ಟೆಂಟ್. ನಮಗೆ ಎಲಿಮಿನೇಷನ್ ಮೆಥಡ್ ಯೂಸ್ ಆಗತ್ತೆ, ಅದಕ್ಕೋಸ್ಕರ ಹೇಳ್ತಿದೀನಿ. ಇಲ್ಲಿ ನೋಡ್ರಿ, ಭಾರತ್ ಮಾಲಾ ಯೋಜನೆ ಅಂತಂದ್ ಹೇಳಿ ಬರುತ್ತಾ. ಭಾರತ್ ಮಾಲಾ ಯೋಜನೆ ಯಾವ್ದಂದ್ರ ರಸ್ತೆ ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ದು. ರಾಷ್ಟ್ರೀಯ ಹೆದ್ದಾರಿಗಳನ್ನ, ಗಡಿ ರಸ್ತೆಗಳನ್ನ, ಆಮೇಲೆ ಎಲ್ಲವನ್ನ ಕನೆಕ್ಟ್ ಮಾಡುವಂತದ್ದು ಒಂದ್ ಏನಂದ್ರೆ ಯೋಜನೆ ಭಾರತ ಮಾಲಾ ಯೋಜನೆ ಅಂತಂದ್ ಹೇಳಿ. ಸೊ ಒಂದು ಮಾಲೆಗಳ ತರ ಏನ್ ಮಾಡ್ಬೇಕಂದ್ರೆ ಎಲ್ಲಾ ರೋಡ್ ಗಳನ್ನ ಕನೆಕ್ಟ್ ಮಾಡ್ಬೇಕು. ಅಂದ್ರೆ ಗ್ರಾಮದಿಂದ ತಾಲೂಕ್ ರೋಡ್ಗಳಿಗೆ, ತಾಲೂಕ್ ರೋಡ್ ಅನ್ನ ಜಿಲ್ಲಾ ರೋಡ್ಗಳಿಗೆ, ಜಿಲ್ಲಾ ರೋಡ್ಗಳನ್ನ ಹೆದ್ದಾರಿಗಳಿಗೆ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಕನೆಕ್ಟ್ ಮಾಡ್ಕೊಂಡು ಹೋಗುವಂತ ರೋಡ್ ಯಾವ್ದಂತ ಭಾರತ್ ಮಾಲಾ ಅಂತಂದ್ ಹೇಳ್ತೀವಿ. ಸೇಮ್ ಅದೇ ತರ ಇನ್ನೊಂದು ಬರುತ್ತಾ ಸಾಗರ್ ಮಾಲಾ ಅಂತಂದ್ ಹೇಳಿ. ಇವನ್ 2 ಕ್ವಶನ್ ಗಳನ್ನ ಕನ್ಫ್ಯೂಸ್ ಆಗಿ ಕೊಡ್ತಾರ. ಸಾಗರ್ ಮಾಲಾ ಅಂತಂದ್ ಹೇಳಿ ಬರುತ್ತೆ. ಸಾಗರ್ ಮಾಲಾ ಏನಂತಂದ್ ಹೇಳಿದ್ರೆ ಬಂದರುಗಳ ವಿಕಾಸವನ್ನ ಮಾಡೋಕೆ. ಬಂದರುಗಳು ಬರ್ತಾವಲ್ಲ, ಬಂದರುಗಳು, ಕರಾವಳಿ ವಿಕಾಸ ಯೋಜನೆ ಅಂತಂದ್ ಹೇಳಿ ಬರುತ್ತ ಸಾಗರ್ ಮಾಲಾ. ಈ 2 ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ. ಇದಾದ ನಂತರ ನೆಕ್ಸ್ಟ್ ಒಂದ್ ಕ್ವಶನ್ ಐತ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಂತಂದ್ ಹೇಳಿದ್ರ ಇನ್ನೊಂದ್ ಕ್ವಶನ್ ಬರುತ್ತೆ, ಬಾಳ ಚಂದ ಐತೆ.
ರಜಪೂತರ ಕಾಲದಲ್ಲಿ ಮಹಾಧರ್ಮಾಧ್ಯಕ್ಷರ ಸ್ಥಾನ ಯಾವ್ದಾಗಿತ್ತು ಅಂತಂದೇಳಿ. ಮಹಾಧರ್ಮಾಧ್ಯಕ್ಷರು, ಧರ್ಮ ಅಂದ್ರೆ ಏನು? ಸಿಂಪಲ್ ಆಗಿ ಥಿಂಕ್ ಮಾಡೋಣ. ಮಹಾಧರ್ಮಾಧ್ಯಕ್ಷರು ಅಂತಂದೇಳಿ ಇದೊಂದು ಪಾಯಿಂಟ್. ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಏನು? ಧರ್ಮ ಅಂದ್ರೆ ಏನು? ಏನು ಧರ್ಮ ಅಂದ್ರೆ ನ್ಯಾಯ ಅಲ್ಲ. ಸಿಂಪಲ್ ಆಗಿ ಧರ್ಮ ಅಂದ್ರೆ ನ್ಯಾಯ. ಹಂಗಾದ್ರೆ ಇಲ್ಲಿ ನ್ಯಾಯ ಅನ್ನೋ ಒಂದು ವರ್ಡ್ ಎಲ್ಲಿ ಬಂದೈತೆ ಅಂತ ಥಿಂಕ್ ಮಾಡ್ರಿ. ಸರ್ ನ್ಯಾಯಾಂಗ, ಇದು 100% ಕರೆಕ್ಟ್ ಆನ್ಸರ್. ನ್ಯಾಯಾಂಗ ಇಲಾಖೆಯ ಮುಖ್ಯಸ್ಥ. ಕ್ವಶನ್ ಒಳಗಡೆ ಆನ್ಸರ್ ಐತೆ. ಧರ್ಮ ಅಂತಂದ ಹೇಳಿದ್ರೆ ನ್ಯಾಯವನ್ನ ಕಾಪಾಡೋನು, ಧರ್ಮದಿಂದ ಇರೋದು. ಸೊ ಆ ನ್ಯಾಯಾಂಗ ಇಲಾಖೆ ಬಂತಂತ ಹೇಳಿ ಬರುತ್ತೆ. ಕ್ಲಿಯರ್? ಸೊ ಇಲ್ಲಿ ನೋಡ್ರಿ, ಇಲ್ಲಿ ಕ್ವಶನ್ ಐತೆ. ಈ ತರ ಕ್ವಶನ್ಸ್ ಗಳನ್ನ ಕೇಳಿದಾನ PC ಎಕ್ಸಾಮ್ಸ್ ಗಳಲ್ಲೆಲ್ಲ. ನಾ ಹೇಳ್ತೀನಿ, ಎಲ್ಲ KE ಎಕ್ಸಾಮ್ಸ್ ಗಳಲ್ಲಿ ಪಕ್ಕ ಕೇಳ್ತಾನೆ. ಈಗ ಒಬ್ಬ ವ್ಯಕ್ತಿಯು ತನ್ನ ಅಂದ್ರೆ ಈಗ ಈ ತರ ಐತೆ. ಈ ತರ ಇದ್ದಾಗ ನಾವ್ ಏನ್ ಮಾಡೋಣ ಅಂತಂದ ಹೇಳಿದ್ರೆ, ಈ ತರ ಹಿಂಗ್ ಒಂದು ಡಯಾಗ್ರಾಮ್ ಹಾಕೊಳ್ಳೋಣ. ಇದ್ ನಮ್ ತಲೆ ಕಡೆ ಇರೋದು ಉತ್ತರ, ನಮ್ ಕಾಲ್ ಕೆಳಗಡೆ ಇರೋದು ದಕ್ಷಿಣ, ನಮ್ ಬಲಗಡೆ ಏನೈತಲ್ಲ ಅದು ಪೂರ್ವ, ನಮ್ ಎಡಗಡೆ ಕೈ ಏನೈತಲ್ಲ ಅದು ಪಶ್ಚಿಮ ಅಂತಂದೇಳಿ. ಕ್ಲಿಯರ್? ಇಷ್ಟ ಹಾಕೊಂಡ್ವಿ. ಈಗ ನಾವ್ ಏನ್ ಮಾಡ್ಕೋಬೇಕಂದ್ರ, ನಾನ್ ಹೇಳೋದ್ ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ಪ್ರತಿಯೊಬ್ರು ಎಲ್ಲಾ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾರೆ. ನಿಮಗ್ ಬರ್ಲಿಲ್ಲ ಅಂತಂದ ಹೇಳಿ, ಇದು ಯಾರಿಗ್ ಬರಂಗಿಲ್ಲ ಅವ್ರಿಗೆ. ಈಗ ಒಂದ್ ಪಾಯಿಂಟ್ ಅನ್ನ ಇಟ್ಕೋ, ಈ ರೀತಿಯಾಗಿ ಈ ತರ ಇಟ್ಕೋ. ಈಗ ಅವನ್ ಏನ್ ಹೇಳಿದಾನ? ಸೊ ಇವಾಗ ನಾವೇನ್ ಮಾಡೋಣ ಅಂತಂದ ಹೇಳಿದ್ರೆ, ಒಬ್ಬ ವ್ಯಕ್ತಿಯು 5 ಕಿಲೋಮೀಟರ್ ದಕ್ಷಿಣಕ್ಕೆ ಅಂತಂದ ಹೇಳಿದ್ರೆ ಕೆಳಗಡೆ ಈ ತರ ಏನಂತಂದ ಹೇಳಿದ್ರೆ 5 ಕಿಲೋಮೀಟರ್ ದಕ್ಷಿಣಕ್ಕೆ ಬಂದಿದಾನೆ. ಈ ತರ ಎರೋ ಮಾರ್ಕ್ ಹಾಕ್ರಿ, ಹಿಂಗ್ ಮಾಡ್ಕೊಡ್ರಿ 5 ಕಿಲೋಮೀಟರ್. ಈಗ ಈ ತರ ನಿಮ್ದು ಬುಕ್ ಐತಲ್ಲ, ಸೊ ಈ ತರ ಏನಂತಂದ ಹೇಳಿದ್ರೆ ಬುಕ್ ಐತ. ಬುಕ್ ಒಳಗಡೆ ನೀವು ಈಗ ಏನ್ ಮಾಡಿದಿರಿ, ಈ ತರ ಹಿಂಗ್ ರೌಂಡ್ ಮಾಡ್ಕೊಂಡಿರಲ್ಲ, ಅದನ್ನ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ತಿರ್ಸಿ ಇಟ್ಕೊಡ್ರಿ. ಬುಕ್ ಅನ್ನ ಏನ್ ಮಾಡ್ರಿ ಅಂತ ತಿರ್ಸಿ ನಿಮ್ ಕಡೆ ಇಟ್ಕೊಡ್ರಿ. ಅದೇನ್ ಬರ್ಬೇಕಂದ್ರೆ ನಿಮ್ ಕಡೆ ಹಿಂಗ್ ಇಟ್ಕೊಂಡಿರಿ ಅಂತಂದ ಹೇಳಿದ್ರೆ ಎರೋ ಮಾರ್ಕ್ ನಿಮ್ ಮುಂದ್ಗಡೆ ಬರ್ಬೇಕು. ಈ ತರ ಬುಕ್ ಅನ್ನ ತಿರ್ಸಿ ಇಟ್ಕೊಡ್ರಿ. ಅವಾಗ ತಿರ್ಸಿ ಇಟ್ಕೊಂಡ್ ಏನಂತಂದ ಹೇಳಿದ್ರೆ ನೆಕ್ಸ್ಟ್ ಅದ್ ಮಾಡ್ರಿ ಏನಂತಂದ ಹೇಳಿದ್ರೆ ಬಲಕ್ ತಿರುಗ್ಬೇಕಂತಂದ ಹೇಳಿ. ನೆಕ್ಸ್ಟ್ ಬಲಕ್ ತಿರುಗ್ಬೇಕಂತಂದ ಹೇಳಿದ್ರೆ ಯಾವ ಕಡೆ ಆಗಿರುತ್ತೆ ಇದು ಉಲ್ಟಾ ಮಾಡಿದ್ರೆ ಇದ್ ನಿಮ್ ಕಡೆ ಬಂದಾಗ ಹಿಂಗಾಗಿರುತ್ತಲ್ಲ, ಈ ತರ ತಗೊಂಡಿರ್ತೀರಿ. ಈ ತರ ಬಂದಿರುತ್ತೆ. ಬಲಕ್ ತಿರುಗ್ಬೇಕಂತಂದ ಹೇಳಿದ್ರೆ ಅವಾಗ ಬಲಕ್ ತಿರುಗ್ರಿ, ಟ್ರೈ ಮಾಡ್ರಿ. ಬಲಕ್ ತಿರುಗ್ಬೇಕಂತಂದ ಹೇಳಿದ್ರೆ ಈ ಕಡೆ ಬಂದಿರುತ್ತ, ಸೊ ಬಲಕ್ ಬರುತ್ತ. ಈ ಕಡೆ ಬಲಕ್ ತಿರುಗಿ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಅವ್ನು ಏನ್ ಮಾಡ್ತಾನ, ಟೋಟಲ್ ಆಗಿ 3 ಕಿಲೋಮೀಟರ್ ಚಲಿಸ್ತಾನ. ಕ್ಲಿಯರ್? ಈ ಕಡೆ ತಿರುಗಿದ. ಈಗ ನಾವು ಥಿಂಕ್ ಮಾಡಿದ್ವಿ ಸೇಮ್ ಅದೇ ತರ. ಮತ್ತೇನಂದ್ರೆ ರೊಟೇಟ್ ಮಾಡ್ರಿ, ಬುಕ್ ಅನ್ನ ರೊಟೇಟ್ ಮಾಡ್ರಿ. ಅವಾಗ ನಿಮ್ದು ಏನಂದ್ರೆ ಇದು ಬಲ ಬರುತ್ತೆ, ಈ ಕಡೆ ಸೈಡ್ ಏನಂದ್ರೆ ಎಡ ಬರುತ್ತೆ. ನೆಕ್ಸ್ಟ್ ಅವ್ನ ಏನ್ ಹೇಳಿದಾನೆ, ಎಡಕ್ ತಿರುಗಿ 4 ಕಿಲೋಮೀಟರ್ ಹೋಗ್ತಾನ ಅಂತ ಹೇಳಿ. ಎಡಕ್ ತಿರುಗಿ 4 ಕಿಲೋಮೀಟರ್ ಕೆಳಗಡೆ ಬರ್ತಾನ ಅಂತ ಹೇಳಿ. ಕರೆಕ್ಟ್? ಇಲ್ಲಿಗೆ ಬಂದ. ಅದಾದ ನಂತರ ಏನ್ ಮಾಡಿದಾನ, ಅನಂತರ ಅವ್ನ ಹಿಂದೆ 10 ಕಿಲೋಮೀಟರ್ ನೇರವಾಗಿ ಹಿಂದಕ್ಕೆ ಹೋಗ್ತಾನ. ಅಂದ್ರೆ ಇಲ್ಲಿಂದ ಡೈರೆಕ್ಟ್ ಹಿಂದಕ್ಕೆ ಹೋಗ್ತಾನ. ಇಲ್ಲಿ ತಕ 4 ಕಿಲೋಮೀಟರ್ ಹೋದ. ಈಗ ನೋಡ್ರಿ, ಇಲ್ಲಿ ತಕ ಇದೇನ್ ಸಮ ಐತೆ, ಇಲ್ಲಿ ತಕ 5 ಕಿಲೋಮೀಟರ್ ಅಂದ್ರೆ ಟೋಟಲ್ ಆಗಿ 9 ಕಿಲೋಮೀಟರ್ ಹೋದ. ಇನ್ನು 1 ಕಿಲೋಮೀಟರ್ ಮುಂದೆ ಹೋಗ್ಬೇಕು. ಇಲ್ಲಿ 1 ಕಿಲೋಮೀಟರ್ ಅಂದ್ರೆ ಅವ್ ಈ ಪ್ಲೇಸ್ನಾಗ ಅದಾನ. ಇದು ಆರಂಭದ ಸ್ಥಾನ. ಆರಂಭದ ಸ್ಥಾನದಿಂದ ಯಾವ ದಿಕ್ಕಿಗಿದಾನ, ಈ ತರ ನಾವ್ ಹಿಂಗ್ ಹಾಕೊಂಡ್ವಿ ಅಂತಂದ ಹೇಳಿದ್ರೆ ಇದು ಉತ್ತರ, ಇದು ಪಶ್ಚಿಮ, ಇದೇನಂತಂದ ಹೇಳಿದ್ರೆ ಪೂರ್ವ, ಕೆಳಗಡೆ ದಕ್ಷಿಣ. ಈ ಕಡೆ ಸೈಡ್ ತಗೊಂಡ್ರಿ ಅಂತಂದ ಹೇಳಿದ್ರೆ ಇದನ್ನ ನಾವು ವಾಯುವ್ಯ ಅಂತ ಕರಿತೀವಿ. ಯಾವ ದಿಕ್ಕಿಗಿದಾನ? ವಾಯುವ್ಯ ದಿಕ್ಕಿಗಿದಾನ ಅಂತಂದ ಹೇಳಿ ಬರುತ್ತೆ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಕ್ವಶನ್, ಅಟಾರ್ನಿ ಜನರಲ್ ಅನ್ನ ಯಾರು ನೇಮಕ ಮಾಡ್ತಾರ ಅಂತಂದೇಳಿ. ಇನ್ನೂ ಒಂದ್ಸರಿ ಹೇಳ್ತೀನಿ ನಿಮ್ಗೆ, ರಾಷ್ಟ್ರಪತಿಗಳೇನಂತಂದ ಹೇಳಿದ್ರೆ ಎಲ್ರನ್ನು ನೇಮಕ ಮಾಡೋದಾಗಿರ್ಬೋದು, ಎಲ್ಲಾ ಅಂದ್ರೆ ಅಧ್ಯಕ್ಷರನ್ನ, ಉಪಾಧ್ಯಕ್ಷರನ್ನ, ಸದಸ್ಯರನ್ನ ನೇಮಕ ಮಾಡೋದು ಯಾರ ಕೆಲಸ? ರಾಷ್ಟ್ರಪತಿಯವರದು. ಅದು ಒಂದು ದೇಶವಂತ ತಗೊಂಡಾಗ. ರಾಜ್ಯದಲ್ಲಿ ಅಂತ ಬಂದ್ರೆ ಅಲ್ಲಿ ಗವರ್ನರ್ ಅಂತಂದ ಹೇಳಿ ಹಾಕ್ಬೇಕು. ಇಲ್ಲಿ ನೋಡ್ರಿ, ಅಟಾರ್ನಿ ಜನರಲ್ ಅನ್ನ ಯಾರು ನೇಮಕ ಮಾಡ್ತಾರ? ನೇಮಕ ಅಂತ ಬಂದೈತಿಲ್ಲ, ಕಣ್ ಮುಚ್ಕೊಂಡು ಏನಂತ ಹಾಕ್ಬೇಕು? ರಾಷ್ಟ್ರಪತಿ ಅಂತ ಹಾಕ್ಬೇಕು. ಅವ್ರನ್ನ ಬಿಟ್ಟು ಬೇರೆ ಮಾಡಕ್ ಬರಂಗಿಲ್ಲ. ಅದೇ ಇನ್ನೊಂದ್ಸರಿ ಹೇಳ್ತೀನಿ ನೋಡ್ರಿ, ತಿದ್ದುಪಡಿ ಮಾಡೋದಾಗಿರ್ಬೋದು, ಅಥವಾ ಯಾವ್ದಾದ್ರು ಕಾಯ್ದೆಗಳನ್ನ ತೆಗೆದು ಹಾಕೋದಾಗಿರ್ಬೋದು, ಅಥವಾ ಶಾಸನಗಳನ್ನ ಜಾರಿಗೆ ತರೋದಾಗಿರ್ಬೋದು, ಬಿಲ್ ಗಳನ್ನ ಪಾಸ್ ಮಾಡೋದಾಗಿರ್ಬೋದು, ಏನೇ ಇರ್ಲದ ಅದೆಲ್ಲ ಎಲ್ಲಿ ಬರುತ್ತೆ ಅಂದ್ರೆ ಸಂಸತ್ತು ಒಳಗಡೆ ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಟ್ರಿಕ್ಕಿ ಬರುತ್ತೆ, ಮನಿ ಬಿಲ್ ಅಂತಂದ್ ಹೇಳ್ಬಿಡ್ಲ. ಹಣಕಾಸು ಬಿಲ್, ಹಣಕಾಸು ಮಸೂದೆ ಅಥವಾ ಮನಿ ಬಿಲ್ ಅಂತಂದ್ ಹೇಳಿ ಬರುತ್ತಲ್ಲ, ಇದು ಓನ್ಲಿ ಲೋಕಸಭೆಯಲ್ಲಿ, ಸೆಂಟ್ರಲ್ ಗವರ್ಮೆಂಟ್. ಅದೇ ಇವಾಗ ಸರ್ ಸ್ಟೇಟ್ ಗವರ್ಮೆಂಟ್ ಅಂದ್ರೆ ವಿಧಾನಸಭೆ ಒಳಗಡೆ ಅಷ್ಟೇ. ಸರ್ ಇದನ್ನ ಡಿಸೈಡ್ ಮಾಡೋದು ಯಾರ್ರಿ? ಇದು ಮನಿ ಬಿಲ್ ಅಂತ ಡಿಸೈಡ್ ಮಾಡೋದು ಯಾರು ಅಂದ್ರೆ ಲೋಕಸಭಾ ಸ್ಪೀಕರ್. ಇಲ್ಲಿ ಯಾರಂತಂದ್ರೆ ವಿಧಾನಸಭಾ ಸ್ಪೀಕರ್. ಇವಾಗ ಲೋಕಸಭಾ ಸ್ಪೀಕರ್ ಯಾರಿದಾರ, ವಿಧಾನಸಭಾ ಸ್ಪೀಕರ್ ನಮ್ ಕರ್ನಾಟಕದ ಯಾರಿದಾರ ಅಂತಂದೇಳಿ ನಂಗೆ ಕಮೆಂಟ್ ಅನ್ನು ಹಾಕ್ರಿ. ನೆಕ್ಸ್ಟ್ ಇಲ್ಲೊಂದು ಕ್ವಶನ್ ಬರುತ್ತೆ ನೋಡ್ರಿ, ಜಡ್ ಬೆಳೆಗಳು ಯಾವ ಋತುಮಾನದಲ್ಲಿ ಬೆಳೆಯುವ ಒಂದು ಬೆಳೆ ಆಗೈತಿ ಕೆಳಗಡೆ ಅಂತ ತಗೊಂಡ್ರಿ ಅಂತಂದ ಹೇಳಿದ್ರೆ, ನನ್ ಸೈನ್ಸ್ ಕ್ಲಾಸಸ್ ಗಳನ್ನ ಪ್ರಾಪರ್ ಆಗಿ ನೋಡ್ರಿ, ಅದ್ರಲ್ಲಿ ಇನ್ನೂ ತುಂಬಾ ಚೆನ್ನಾಗಿ ಹೇಳಿದೀನಿ. ಈಗ ಏನಂತಂದ ಹೇಳಿದ್ರೆ ಮುಂಗಾರು ಬೆಳೆಗಳು ಅಂತಂದ ಹೇಳಿ ಬರ್ತಾವ. ಈ ಟೈಮ್ದೊಳಗಡೆ ಬೆಳಿತಾರ ನೋಡ್ರಿ. ಮುಂಗಾರು ಬೆಳೆ ಅಂತಂದ ಹೇಳಿದ್ರೆ ಜೂನ್ ಇಂದ ಹಿಡ್ಕೊಂಡು ಆಲ್ಮೋಸ್ಟ್ ಸೆಪ್ಟೆಂಬರ್ ವರೆಗೂ ಬೆಳೆದು ಅದನ್ನ ಕಟಾವ್ ಮಾಡೋದಿಲ್ಲ. ಜೂನ್ ಇಂದ ಹಿಡ್ಕೊಂಡು ನಮ್ ರೈತರೆಲ್ಲ ಮಾತಾಡ್ತಾರ ನೋಡ್ರಿ, ರೋಹಿಣಿ ಮಳಿ ಬರೋಬ್ಬರಿ ಬಿತ್ತಂದ್ರ ಬೆಳೆಗಳು ಚೆನ್ನಾಗಿ ಬರ್ತಾವು, ರೋಹಿಣಿ ಮಳೆ ಅಂತ ಕರಿತಾರಲ್ಲ ಅದು. ಸೊ ಜೂನ್ ಇಂದ ಸ್ಟಾರ್ಟ್ ಆಗತ್ತ. ಅಂದ್ರೆ ಮುಂಗಾರು ಮಳೆ ಸ್ಟಾರ್ಟ್ ಆದಾಗಿಂದ ಬಿತ್ತನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಅವಾಗೇನ ನೀರ್ ಜಾಸ್ತಿ ಬೇಕಾಗುವಂತಹ ಬೆಳೆಗಳನ್ನ ಬೆಳಿತಾರೆ. ಯಾವ್ದು?
ಜೋಳ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಇಂಥವೆಲ್ಲ ಬೆಳಿತಾರೆ. ಎಸ್, ಇವನ್ ಸೆಣಬು ಕೂಡ ಅವಾಗ ಬೆಳಿತಾರೆ, ಯಾಕಂತಂದ್ರೆ ಕತಕ್ ಬೇಕು ಅಂತಂದೇಳಿ. ಸೊ ಅದನ್ನು ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟಣ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂದ್ರೆ ಸೋಯಾಬೀನ್ ಕೂಡ ಅದೇ ಟೈಮ್ ಅಲ್ಲಿ. ಇನ್ನೊಂದು ಏನು, ಹಿಂಗಾರು ಮಳೆ ಅಂತ ಕರಿತೀವಿ. ಹಿಂಗಾರು ಮಳೆ ಅಂತಂದ ಹೇಳಿದ್ರೆ ಹಿಂಗಾರು ಮಳೆ ಬೀಳೋ ಟೈಮ್ ಒಳಗಡೆ ಯಾವಾಗ ಬೀಳತ್ರಿ ಸರ್? ಇದು ನೋಡ್ರಿ, ಅಕ್ಟೋಬರ್ ನವೆಂಬರ್ ಟೈಮ್ ಅಲ್ರಿ. ಇವನ್ ಹಿಂಗಾರು ಬೆಳೆಗಳನ್ನು ಕೂಡ ಯಾವಾಗ ಬೆಳಿತೇವ್ರಿ? ಅಕ್ಟೋಬರ್ ಇಂದ ಹಿಡ್ಕೊಂಡು ಮಾರ್ಚ್ ಒಳಗೂ ಬೆಳಿತೀವ್ರಿ. ಅಕ್ಟೋಬರ್ ಇಂದ ಮಾರ್ಚ್. ಈ ಮುಂಗಾರು ಬೆಳೆಗಳನ್ನ ನಾವು ಖಾರೀಫ್ ಅಂತ ಕರಿತೀವ್ರಿ, ಹಿಂಗಾರು ಬೆಳೆಗಳನ್ನ ನಾವು ರಬಿ ಅಂತಂದ್ ಕರಿತೀವಿ, ರಬಿ ಬೆಳೆಗಳು. ಈ ಗ್ಯಾಪ್ ಐತ್ ನೋಡ್ರಿ ಇಲ್ಲಿ, ಮಾರ್ಚ್ ಇಂದ ಜೂನ್ ವರೆಗೂ ಏನಂತಂದ ಹೇಳಿದ್ರೆ ಗ್ಯಾಪ್ ಐತ್ಲ, ಮಾರ್ಚ್ ಏಪ್ರಿಲ್ ಮೇ ಅಂತಂದ ಹೇಳಿ ಈ 3 ತಿಂಗಳು ಬರುತ್ತಲ್ಲ, ಅದ್ರೊಳಗೆ ಬಾಳ ಅಂದ್ರ ಬಾಳ ಬ್ಯಾಸಿಗೆ ಬರುತ್ತ. ಆ ಟೈಮ್ ಒಳಗಡೆ ಮದುವೆಗಳೆಲ್ಲ ಜಾಸ್ತಿ ಆಗ್ತಿರ್ತಾವ. ಅಂತ ಟೈಮ್ ಒಳಗಡೆ ಏನ್ ಬೆಳಿತಾರ ಸರ್? ತರಕಾರಿಗಳನ್ನ ಅಥವಾ ಹಣ್ಣು ಹಂಪಲುಗಳನ್ನ ಬೆಳಿತಾರ. ಅಂದ್ರೆ ಇದ್ರಲ್ಲಿ ಹಣ್ಣು ಹಂಪಲ ಯಾವ್ದೈತೆ? ಕಲ್ಲಂಗಡಿ ಐತೆ. ಜಡ್ ಬೆಳೆ ಯಾವ್ದಂದ್ರ ಕಲ್ಲಂಗಡಿ ಅಂತಂದ ಹೇಳ್ತೀವಿ. ಸೊ ಇಲ್ಲಿ ಕ್ವಶನ್ ನೋಡ್ರಿ, ಇತ್ತೀಚೆಗೆ ಉದ್ಘಾಟನೆವಾದಂತಹ ದಿಪ್ಗೋ ಅಂತಂದ ಹೇಳಿ ಒಂದು ಸೇತುವೆ ಬರುತ್ತೆ. ಇದು ಯಾವ 2 ಕಣಿವೆಗಳನ್ನ ಸಂಪರ್ಕ ಮಾಡುತ್ತಂತ ಕ್ವಶನ್ ಐತೆ. ಇಲ್ಲಿ ನೋಡ್ರಿ, ನಾವು ಆಪ್ಷನ್ಸ್ ಗಳನ್ನ ನೋಡಿದಾಗ ಅಸ್ಸಾಂ ಕಣಿವೆ ಅಂತಂದೈತೆ. ಅಸ್ಸಾಂ ರಾಜ್ಯದ ಹೆಸರು ಬರಂಗಿಲ್ಲ, ಅದು ಅಸ್ಸಾಂ ಕಣಿವೆ ಅನ್ನೋದು ಇಲ್ವೇ ಇಲ್ಲ. ಸೊ ಅದಕ್ಕೋಸ್ಕರ ಇದನ್ನ ನಾನು ತೆಗೆದಾಕ್ತೀನಿ. ಆಮೇಲೆ ಇನ್ನೊಂದು ಚಂಪಾ ಕಣಿವೆ ಅಂತಂದೇಳಿ, ಚಂಪಾ ಕಣಿವೆ ಬರಂಗಿಲ್ಲ. ಸೊ ಇವೆರಡು, ಚಂಪಾ ಅನ್ನೋದೇನಂತಂದ್ರೆ ಒಂದು ಸಾಮ್ರಾಜ್ಯದ ಹೆಸರು ಬರುತ್ತೆ. ಸೊ ಅದಕ್ಕೋಸ್ಕರ ಇವ್ 2 ತೆಗದ್ನಿ. ಇನ್ನು ಇವು 2ರೊಳಗಡೆ ನಮ್ದು ಆನ್ಸರ್ ಆಗತ್ತೆ. ಇಲ್ಲಿ ನಮ್ದು ಇನ್ನು 2 ಅಂತೂ ತೆಗೆದು ಹಾಕದೆ, ಇನ್ ನಿಮಗ್ ಬಿಟ್ಟಿದ್ದು 50% ಆನ್ಸರ್ ಅಂತೂ ಯಾವ್ದಂತ ಥಿಂಕ್ ಮಾಡ್ಬೇಕು. ಸರ್ ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ ಅಂದ್ರೆ ದಿಬಾಂಗ್ ಮತ್ತು ಲೋಹಿತ್ ವ್ಯಾಲಿ ಅಂತಂದ ಹೇಳಿ ಬರುತ್ತೆ. ಇದೆಲ್ಲಿ? ಅರುಣಾಚಲ ಪ್ರದೇಶದ ಒಳಗಡೆ ಬರುವಂತಹ ದಿಬಾಂಗ್ ಮತ್ತು ಲೋಹಿತ್ ವ್ಯಾಲಿ 2 ಕಣಿವೆಗಳನ್ನ ಕೂಡಿಸುವಂತ ಒಂದು ಸೇತುವೆ. ಸೊ ಯಾವ್ದಂತಂದ ಹೇಳಿದ್ರೆ ದಿಬ್ಗೋ ಅಂತಂದ ಹೇಳ್ತೀವಿ, ದಿಬ್ಗೋ. ಸೊ ಈ ತರ ಬರುತ್ತೆ, ದಿಬ್ಗೋ ವ್ಯಾಲಿ ಅಂತಂದ ಹೇಳಿ ಬರುತ್ತೆ. ಕ್ಲಿಯರ್? ದಿಬ್ಗೋ ಸೇತುವೆ. ಅದಾದ ನಂತರ ಇನ್ನು ನೋಡ್ರಿ, ಇನ್ನೊಂದು ಕೆಲವೊಂದು ಪಾಯಿಂಟ್ಸ್ ಗಳೇನಂತಂದ ಹೇಳಿದ್ರೆ, ಈಗ ಬರಾಕ್ ವ್ಯಾಲಿ ಅಂತಂದ ಹೇಳಿ ಬರುತ್ತೆ. ಇದು ಇಂಪಾರ್ಟೆಂಟ್. ಇದು ಬರಾಕ್ ವ್ಯಾಲಿ ಎಲ್ಲಿ ಬರುತ್ತೆ ಅಂದ್ರೆ ಅಸ್ಸಾಂ ಒಳಗಡೆ ಬರುತ್ತೆ. ಇಲ್ಲಿ ಅಸ್ಸಾಂ ಒಳಗಡೆ. ಆಮೇಲೆ ನೆಕ್ಸ್ಟ್ ಬಾಸ್ಪಾ ಕಣಿವೆ ಅಂತಂದ ಹೇಳಿ ಬರುತ್ತಲ್ಲ, ಈ ಬಾಸ್ಪಾ ಕಣಿವೆ ಎಲ್ಲಿ ಬರುತ್ತೆ ಅಂದ್ರೆ ಹಿಮಾಚಲ ಪ್ರದೇಶದ ಒಳಗಡೆ ಬರುತ್ತೆ. ಈಗ ನೀವು ನನಗ್ ಕಮೆಂಟ್ ಹಾಕ್ರಿ, ಕುಲು ಅಂತಂದ ಹೇಳಿ ಬರುತ್ತಲ್ಲ, ಕುಲು ಕಣಿವೆ ಅಂತಂದ ಹೇಳಿ. ಈ ಕುಲು ಕಣಿವೆ ಯಾವ ರಾಜ್ಯದಲ್ಲಿ ಬರುತ್ತೆ ಅಂತಂದ ಹೇಳಿ ಕಮೆಂಟ್ಸ್ ಗಳನ್ನ ನೀವು ಹಾಕ್ಬೇಕು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕ್ವಶನ್ ಕೇಳಿದ್ರೆ ನಾವು ಈಗ ಒಂದೊಂದಾಗಿ ಡಿಸ್ಕಷನ್ ಮಾಡ್ಕೊಂಡ್ ಬರೋಣ. ಸರ್ ಇಲ್ಲಿ ನೋಡ್ರಿ, ನಮಗ್ ಗೊತ್ತಿರೋ ಸರ್ ದೂದ್ ಸಾಗರ್ ಬಾಳ ಅಂದ್ರೆ ಬಾಳ ಫೇಮಸ್ ಐತ್ರಿ. ದೂದ್ ಸಾಗರ್ ರೀ, ಮಾಂಡೋವಿ ನದಿ ಅಥವಾ ಮಹಾದಾಯಿ ನದಿ ಅಂತಂದ್ ಹೇಳ್ತೀವ್ರಿ. ಕರೆಕ್ಟ್ ಐತ್ರಿ, ಯಾಕಂದ್ರೆ ನಾವು ಹೋಗಿದೇವ್ರಿ, ನಮ್ ಹುಡುಗಿರ ಜೊತೆ ಹೋಗಿದ್ದೇವು, ಹುಡುಗರ ಜೊತೆ ಎಂಜಾಯ್ ಮಾಡಕ್ ಹೋಗ್ಯವು ದೂದ್ ಸಾಗರ್ಕೆಲ್ಲ ಮಜಾ ಮಾಡ್ಯಾರಲ್ಲ. ಎಸ್, ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಗೋಕಾಕ್ ಜಲಪಾತ. ಈಗ ನಾರ್ತ್ ಕರ್ನಾಟಕದ ಇದ್ರಂದ್ರೆ ನಮ್ ಹುಡುಗರಿಗೆಲ್ಲ ಗೊತ್ತಿರುತ್ತೆ ಗೋಕಾಕ್ ಜಲಪಾತ. ತುಂಬಾ ಹಳೆದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಶಿವನ ಸಮುದ್ರದಾಗ ಏನ್ ಮಾಡ್ತಾರ ಅಂದ್ರೆ 1901 ಆ ಟೈಮ್ದೊಳಗಡೆ ವಿದ್ಯುತ್ ಅನ್ನ ತಯಾರು ಮಾಡ್ತಾರೆ. ಬಟ್ ಅದಕ್ಕಿಂತ ಮುಂಚೆ ವಿದ್ಯುತ್ ಅನ್ನ ಎಲ್ಲಿ ತಯಾರು ಮಾಡಿದಾರೆ ಅಂತಂದ್ರೆ ಗೋಕಾಕ್ ಜಲಪಾತದೊಳಗೆ ತಯಾರು ಮಾಡಿದಾರೆ. ಬಟ್ ಆದ್ರೆ ಅಲ್ಲಿ ಹತ್ತಿ ಮಿಲ್ಸ್ ಗಳಿಗೆ ಮಾತ್ರ ಅದನ್ನ ಯೂಸ್ ಮಾಡಿದಾರೆ, ಯಾವ್ದೂ ಯೂಸ್ ಮಾಡಿಲ್ಲ. ಅಂತ ದೊಡ್ಡ ಹಿಸ್ಟ್ರಿ ಐತೆ ಅದು. ಗೋಕಾಕ್ ಜಲಪಾತ ಘಟಪ್ರಭಾ ನದಿಗೆ, ಈ ಘಟಪ್ರಭಾ ನದಿಯಲ್ಲಿ ಹೋಗಿ ಸೇರುತ್ತೆ, ಕೃಷ್ಣಾ ನದಿಯನ್ನ ಹೋಗಿ ಸೇರುತ್ತೆ. ಎಸ್, ನಿಮ್ಗೆ ಅದೆಲ್ಲ ಗೊತ್ತೈತಿ. ಇವೆರಡು ನಮ್ಗೆ ಗೊತ್ತಿದವ್ರಿ ಸರ್. ಇನ್ನ ಇವೆರಡು ನೋಡ್ಕೋಬೇಕು. ಈ 2ರಲ್ಲಿ ಯಾವ್ದಾದ್ರು ಒಂದ್ ರಾಂಗ್ ಐತೆ ನೋಡ್ರಿ ಸರ್. ಈಗ ಮಹಾನದಿ ಅಂತಂದೈತ್ರಿ, ಮಹಾನದಿ ಬಗ್ಗೆ ನಾವು ಸ್ಟಡಿ ಮಾಡಿದೇವ್ರಿ. ಮಹಾನದಿಗೆ ಒಂದು ಡ್ಯಾಮ್ ಐತ್ರಿ, ಹಿರಾಕುಡ್ ಡ್ಯಾಮ್ ಅಂತಂದೇಳಿ. ಅದು ಅತ್ಯಂತ ಉದ್ದವಾಗಿದ್ದು. ಸೊ ಮಹಾನದಿ ಬಗ್ಗೆ ಅದು ಒಂದೇ ಕೇಳಿವ್ರಿ, ಅದಕ್ಕೆಲ್ಲ ಜಲಪಾತ ಎಲ್ಲ ನಾವು ಕೇಳಿಲ್ರಿ. ಕರೆಕ್ಟಾ? ಸೊ ಅದಕ್ಕೋಸ್ಕರ ಇದು ರಾಂಗ್ ಆಗತ್ತೆ. ಆಮೇಲೆ ನರ್ಮದಾ ನದಿಗೆ ಫೇಮಸ್ ಆಗಿರುವಂತಹ ಒಂದು ಜಲಪಾತ ಬರುತ್ತೆ, ಅದನ್ನ ನಾವು ಧುವಂದರ್ ಜಲಪಾತ ಅಂತಂದ್ ಹೇಳ್ತೀವಿ. ದುರಂದರ್ ಅಂತಂದ್ ಹೇಳಿ ನೆನ್ಪಿಟ್ಕೊಡ್ರಿ ಇವಾಗ್ಲೇ. ನರ್ಮದಾ ನದಿ ದುರಂದರ್ ಜಲಪಾತ, ಧುವಂದರ್ ಆಕ್ಚುಲಿ. ಸೊ ಆ ತರ. ಸೊ ಇದು ಬೂದ್ಗಾದ್ ಅಂತಂದೈತಲ್ಲ, ಬೂದ್ಗಾಗ್ ಅನ್ನೋದು ಒಂದು ಜಲಪಾತ. ಇದು ಎಲ್ಲಿ ಬರುತ್ತೆ ಅಂದ್ರೆ ಜಾರ್ಖಂಡ್ ಜಿಲ್ಲೆಯಲ್ಲಿ, ಜಾರ್ಖಂಡ್ ರಾಜ್ಯದೊಳಗಡೆ ಬುರ್ಹಾ ನದಿ ಅಂತಂದ್ ಹೇಳಿ ಬರುತ್ತೆ. ಯಾವ ನದಿ? ಬುರ್ಹಾ ನದಿ ಅಂತಂದ್ ಹೇಳಿ ಬರುತ್ತೆ, ಅದಕ್ಕೆ ಬರುವಂತದ್ದು. ಸೊ ಇದು ನೋಡ್ರಿ ಕ್ವಶನ್, ಇದು ಇಂಪಾರ್ಟೆಂಟ್. ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ ಹೇಳಿದ್ರೆ ಜಸ್ಟ್ ನಿಮ್ಗ ನಾನೊಂದು ಎಕ್ಸ್ಪ್ಲನೇಷನ್ ಅನ್ನ ಕೊಡ್ತೀನಿ. ಇಲ್ಲಿ ಯಾವುದೇ ರೀತಿ ನಿಮ್ಗೆ ಟ್ರಿಕ್ಸ್ ಗಳನ್ನ ಹೇಳಂಗಿಲ್ಲ. ಭಾರತದ ಯಾವ ಜೀವಗೋಳ ಮೀಸಲು ಪ್ರದೇಶ ಯುನೆಸ್ಕೋದವ್ರು ಏನ್ ಮಾಡಿದಾರೆ ಅಂದ್ರ, ಸೊ ಅದನ್ನ ಸೇರ್ಪಡೆ ಮಾಡಿದಾರೆ 11ನೇ ಜೀವಗೋಳ ಮೀಸಲು ಪ್ರದೇಶವಾಗಿ ಯುನೆಸ್ಕೋದವರು. ಸೊ ಇದು ಯಾವ್ದಂತಂದ್ ಹೇಳಿದ್ರೆ ಕಾಂಚನಜುಂಗ ಜೀವಗೋಳ ಮೀಸಲು ಪ್ರದೇಶ ಅಂತಂದ್ ಹೇಳ್ತೀವಿ. ಇದು 11ನೇದಾಗಿ 2018 ಏನ್ ಮಾಡಿದಾರೆ ಅಂದ್ರೆ ಸೇರಿಸಿದಾರ. ಇದನ್ನ ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕು. 11ನೇದು 2018. ಇದಾದ ನಂತರ ನೆಕ್ಸ್ಟ್ ಬರೋದು ಯಾವ್ದಂತಂದ್ ಹೇಳಿದ್ರೆ ನೀಲಗಿರಿ ಜೀವಗೋಳ ಮೀಸಲು ಪ್ರದೇಶ ಏನ್ ಬರುತ್ತಲ್ಲ, ಇದು 2000 ಇದನ್ನ 2000 ಸೇರಿಸಿದಾರ. ಇದನ್ನ
ಇದು ನಮ್ಮ ಭಾರತ ದೇಶದ ಮೊದಲ ಜೀವಿಗೋಳ ಮೀಸಲು ಪ್ರದೇಶ ಅಂತಂದ್ ಹೇಳ್ತೀವಿ. ನೀಲಗಿರಿಯನ್ನ ಭಾರತದ ಮೊದಲ ಜೀವಿಗೋಳ ಮೀಸಲು ಪ್ರದೇಶ ಅಂತಂದ್ ಹೇಳ್ತೀವಿ. 2000 ಒಳಗಡೆ ಅಂದ್ರೆ ಏನಂತಾರೆ ಯುನೆಸ್ಕೋದವರು ಇದನ್ನ ಸೇರಿಸಿರ್ಬೋದು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದೇನಂತಂದ್ ಹೇಳಿದ್ರ ಇಂಪಾರ್ಟೆಂಟ್ ಪಾಯಿಂಟ್, ಈ ನೀಲಗಿರಿ ಬೆಟ್ಟಗಳು ಜೀವಗೋಳ ಮೀಸಲು ಪ್ರದೇಶ ಎಷ್ಟು ರಾಜ್ಯದಲ್ಲಿ ಹರ್ಕೊಂಡೈತೆ ಅಂತಂದ್ ಹೇಳಿದ್ರ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ಈ 3 ರಾಜ್ಯಗಳಲ್ಲಿ ಈ ಪ್ರದೇಶಗಳೆಲ್ಲ ಕಂಡು ಬರ್ತಾವ. ಕ್ಲಿಯರ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನಿಕೋಬಾರ್ ಜೀವಗೋಳ ಮೀಸಲು ಪ್ರದೇಶ ಅಂತಂದ್ ಹೇಳಿ ಬರುತ್ತ. ಇದನ್ನ 2013ರಲ್ಲಿ ಯುನೆಸ್ಕೋದವರು 9ನೇ ತಾಣವಾಗಿ ಸೇರಿಸ್ತಾರ. ಎಷ್ಟನೇದು? 9ನೇ ತಾಣವಾಗಿ. ಅದಾದ ನಂತರ ಇನ್ನೊಂದು ನ್ಯೂಕ್ರೆಕ್ ಜೀವಗೋಳ ಮೀಸಲು ಪ್ರದೇಶ ಬರುತ್ತ. ಇದನ್ನ 2009ರಲ್ಲಿ ಸೇರಿಸ್ತಾರೆ. ಯಾವಾಗ? 2009ರೊಳಗಡೆ ಸೇರಿಸ್ತಾರ. ಇದು ಸ್ವಲ್ಪ ಇಂಪಾರ್ಟೆಂಟ್ ಥಿಂಗ್ಸ್ ಗಳು, ಇವುಗಳನ್ನ ನೋಡ್ಕೊಳ್ರಿ. ಈಗ ನಮ್ಮ ಭಾರತದಲ್ಲಿ ಪ್ರಸ್ತುತ ಎಷ್ಟದಾವ ಅಂದ್ರೆ 18 ಜೀವಗೋಳ ಮೀಸಲು ಪ್ರದೇಶಗಳಿದಾವ. ಎಷ್ಟು? ಟೋಟಲ್ ಆಗಿ 18. ಅದ್ರಲ್ಲಿ ಏನಂತಂದ್ ಹೇಳಿದ್ರೆ ಒಟ್ಟು 13 ತಾಣಗಳನ್ನ ಯುನೆಸ್ಕೋದವ್ರು ಏನ್ ಮಾಡಿದಾರೆ ಅಂದ್ರೆ ಗುರುತಿಸಿದಾರ. 18ರೊಳಗಡೆ 13 ತಾಣಗಳನ್ನ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೋಡ್ಕೊಂಡ್ ಇಟ್ಕೊಂಡ್ರೆ ಅಂದ್ರೆ ಕೆಇದವ್ರಿಗೆ ಬರೋಬ್ಬರಿ ಆಗತ್ತ. ಅವ್ರು ಕೇಳಿದ್ರೆ ಏನಾದ್ರು ಕೇಳಿದ್ರೆ ನಾವು ಆನ್ಸರ್ ಗಳನ್ನ ಮಾಡ್ಬೋದು.